ನಿರ್ವಹಣೆಯನ್ನ ಹೇಗೆ ಮಾಡಬೇಕು, ಜವಾಬ್ದಾರಿಯಲ್ಲಿರುವಂತಹವರು ಯಾವ ರೀತಿ ಕೆಲಸವನ್ನ ನಿಭಾಯಿಸಬೇಕು, ಅದರಲ್ಲೂ ಅರಣ್ಯ ಮತ್ತು ಮಾನವ ಒಂದು ವಿಶೇಷವಾದಂತಹ ಸಂಪರ್ಕ ಕೊಂಡಿ ಇದೆ. ಈ ಬಗ್ಗೆ ಅಧಿಕಾರದಲ್ಲಿರುವಂತಹವರು ಗಮನಿಸಿದ್ರೆ ಅರಣ್ಯಕ್ಕೆ ಎದುರಾಗುವಂತಹ ಕುತ್ತುಗಳು ದೂರ ಆಗುವುದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ ಅರಣ್ಯ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರನ್ನ. ಸರ್, ವೆಲ್ಕಮ್. ಸರ್, ನೀವು ಈ ಇಲಾಖೆಯನ್ನ ನಿಭಾಯಿಸಿದ ಮೇಲೆ, ನಿಮಗೆ ಈ ಜವಾಬ್ದಾರಿ ಸಿಕ್ಕ ಮೇಲೆ ಏನೆಲ್ಲ ಸವಾಲುಗಳು ಎದುರಾದವು ಅಂತ ಅರಣ್ಯ ಸಚಿವರಾಗಿ ತಾವು ಅಧಿಕಾರವನ್ನು ವಹಿಸಿಕೊಂಡ ನಂತರ? ಅರಣ್ಯ ಸಚಿವನಾಗಿ 2 ವರ್ಷ 5 ತಿಂಗಳಾಯಿತು. ನಮ್ಮ ಸರ್ಕಾರ ಬಂದ ಮೇಲೆ ನನಗೆ ನಮ್ಮ ವರಿಷ್ಠರು ಅರಣ್ಯ ಪರಿಸರ ಇಲಾಖೆ ಜವಾಬ್ದಾರಿಯನ್ನು ಕೊಟ್ಟರು. ನಾನು ಕಲ್ಯಾಣ ಕರ್ನಾಟಕ ಬೀದರ್ ಜಿಲ್ಲೆಯಿಂದ ಬಂದವನಾಗಿದ್ದೇನೆ. ಅರಣ್ಯ ಸಚಿವನಾಗಕ್ಕಿಂತ ಪೂರ್ವದಲ್ಲಿ ನನಗೆ ಅರಣ್ಯದ ಬಗ್ಗೆ, ಪರಿಸರ ಬಗ್ಗೆ, ಪ್ರಕೃತಿ ಬಗ್ಗೆ ಸ್ವಲ್ಪ ಮಟ್ಟಿಗೆ ಮಾತ್ರ ಮಾಹಿತಿ ಇತ್ತು. ಆದರೆ ಅರಣ್ಯ ಸಚಿವನಾದ್ಮೇಲೆ ಅರಣ್ಯದ ಮಹತ್ವ ಏನಿದೆ, ಇವತ್ತು ಇಡೀ ಜಗತ್ತಿನ ಎದುರುಗಡೆ, ಮನುಕುಲದ ಎದುರುಗಡೆ ಒಂದು ದೊಡ್ಡ ಸವಾಲಿದೆ, ಏನಾದರೂ ಇದೆ ಅಂತ ಹೇಳಿದ್ರೆ ಅದು ಹವಾಮಾನ ಬದಲಾವಣೆ, ಕ್ಲೈಮೇಟ್ ಚೇಂಜ್. ಈ ಹವಾಮಾನ ಬದಲಾವಣೆಯಿಂದ ಏನೇನು ಪ್ರಕೃತಿ ವಿಕೋಪಗಳಾಗ್ತಾ ಇದ್ದಾವೆ, ಏನೇನು ಅನಾಹುತಗಳಾಗ್ತಾ ಇದ್ದಾವೆ, ನಾವೆಲ್ಲ ನಮ್ಮ ಕಣ್ಣೆದುರುಗಡೆ ನೋಡ್ತಾ ಇದ್ದೇವೆ. ಇವತ್ತೇನು ಗುಡ್ಡ ಕುಸಿತ ಆಗ್ತಾ ಇದೆ, ಪ್ರವಾಹ ಬರ್ತಾ ಇದೆ, ಬರ ಬರ್ತಾ ಇದೆ, ಸುನಾಮಿ ಬರ್ತಾ ಇದೆ. ಇವೆಲ್ಲದರಿಂದ ಜಾಗತಿಕ ತಾಪಮಾನ ಏನು ಜಾಸ್ತಿ ಆಗ್ತಾ ಇದೆ. ನಾವು ಮಾಧ್ಯಮದಲ್ಲೂ ನೋಡಿದ್ದೇವೆ. ಇದೆ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಶಿರೂರದಲ್ಲಿ ಗುಡ್ಡ ಕುಸಿತ ಆಗಿ ಸುಮಾರು ಜನ ಮೃತಪಟ್ಟಿದ್ದು ನಮ್ಮ ಕಣ್ಣೆದುರುಗಡೆ ಇದೆ. ಹಾಗೆ ವಯನಾಡದಲ್ಲಿ ಗುಡ್ಡ ಕುಸಿತ ಆಗಿನೂ ಸುಮಾರು ಒಂದೊಂದು ಹಳ್ಳಿಗಳೇ ಕೊಚ್ಕೊಂಡು ಹೋಗಿದ್ದು ನಾವು ನೋಡ್ತಾ ಇದ್ದೇವೆ. ಈಗ ಉತ್ತರಾಖಂಡದಲ್ಲಿ ಮೆಗಾಸ್ಫೋಟ ಆಗ್ತಾ ಇದೆ. ಈಗ ಇತ್ತೀಚೆಗೆ ನೋಡಿದ್ವಿ, ಅದರಲ್ಲಿ ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ, ನಮ್ಮ ಭಾಗದಲ್ಲಿ ಅಲ್ಲಿ ಜಾಸ್ತಿ ಮಳೆ ಏನಿಲ್ಲ. ವಾಡಿಕೆಯಂತೆ 800-900 mm ಮಳೆ ಬರ್ತದೆ. ಈ ಸಲ ಮಳೆ ಜೂನಲ್ಲಿ, ಜುಲೈದಲ್ಲಿ ಯಾವ ಪ್ರಕಾರ ಬರಬೇಕು ಬಂದಿಲ್ಲ. ಆದರೆ ಒಂದು ತಿಂಗಳಲ್ಲಿ ಬೀಳುವಂಥ ಮಳೆ 7 ದಿವಸದಲ್ಲಿ ಬೀಳ್ತಾ ಇದೆ. 7 ದಿವಸದಲ್ಲಿ ಬೀಳುವಂಥ ಮಳೆ ಒಂದೇ ದಿವಸದಲ್ಲಿ ಬೀಳ್ತಾ ಇದೆ. ಹೀಗಾಗಿ ಫ್ಲಾಶ್ ಫ್ಲಡ್ಸ್ ಬಂದು ಸಂಪೂರ್ಣ 12 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಎಲ್ಲ ರೈತರು ಬೆಳೆದಂಥ ಬೆಳೆ ನಷ್ಟ ಆಯಿತು. ನಾನು ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಸಮೀಕ್ಷೆಗಾಗಿ ಕರ್ಕೊಂಡು ಹೋಗಿದ್ದೆ. ಅಂದರೆ ಇವೆಲ್ಲ ಏನು ಪ್ರಕೃತಿ ವಿಕೋಪದಿಂದ ಯಾವ ರೀತಿಯಲ್ಲಿ ವೈಪರೀತ್ಯ ಆಗ್ತಾ ಇದೆ, ಯಾವ ರೀತಿಯಲ್ಲಿ ಹಾನಿ ಆಗ್ತಾ ಇದೆ, ಇದೆಲ್ಲವೂ ನೋಡಿದರೆ ಮುಂದೊಂದು ದಿನ ಇಡೀ ಮನುಕುಲಕ್ಕೆ ಮಾರಕ ಆಗ್ತದೆ. ಹೀಗಾಗಿ ಪ್ರಕೃತಿ ಉಳಿಸಬೇಕು, ಪರಿಸರ ಸಂರಕ್ಷಣೆ ಮಾಡಬೇಕು. ಅದು ಮಾಡಬೇಕು ಅಂತ ಹೇಳಿದರೆ ಅರಣ್ಯ ಉಳಿಸ್ಬೇಕು. ಕಾಡಿದ್ರೆ ನಾಡು ಅಂತ ಹೇಳ್ತೀವಿ. ಅದು ಕಾಡು ಬೆಳೆಸಿ ನಾಡು ಉಳಿಸಿ, ಹಸಿರೇ ಉಸಿರು. ಸಂರಕ್ಷಣೆ ನಮ್ಮ ಉಸಿರಾಗುವಂತ ಕೆಲಸ ಇವತ್ತು ಮಾಡುವಂಥದ್ದು ಬಹಳ ಅವಶ್ಯಕತೆ ಇದೆ. ಸಂರಕ್ಷಣೆ ಮಾಡುವಂಥದ್ದು ಬಹಳ ದೊಡ್ಡ ಪಾತ್ರ. ಸೊ ಯಾವ ರೀತಿ ಜಾಗೃತಿ ಮೂಡಿಸುವಂತಹ ಕೆಲಸ ಆಗುತ್ತೆ? ಯಾಕಂದ್ರೆ ಯಾವುದೋ ಒಂದು ಮೂಲೆಯಲ್ಲಿ, ಅರಣ್ಯದ ಮೂಲೆಯಲ್ಲಿ ಏನೋ ಸಮಸ್ಯೆ ಆಗ್ತಿದೆ ಅಂತಂದ್ರೆ ಆ ಅರಣ್ಯ ಹಾಳು ಮಾಡೋರ ಮನಸ್ಥಿತಿ ಯಾವ ರೀತಿ ಇರುತ್ತೆ ಅಂತಂದ್ರೆ ಇದು ಯಾರಿಗೂ ಗೊತ್ತಾಗಲ್ಲ, ಇಲ್ಲಿವರೆಗೂ ಬಂದು ನೋಡೋರು ಯಾರು ಅನ್ನೋ ರೀತಿ ಇರುತ್ತೆ. ಸೊ ಈ ಒಂದು ವಿಚಾರವನ್ನ ದೂರ ಮಾಡೋದಕ್ಕೆ ಕ್ರಮ ಯಾವ ರೀತಿ ತಗೊಂಡಿದ್ದೀರಿ ಇಲಾಖೆಯಿಂದ? ಈಗ ತಜ್ಞರ ಪ್ರಕಾರ, ಪರಿಸರ ತಜ್ಞರ ಪ್ರಕಾರ ಭೂಭಾಗದ 33% ಅರಣ್ಯ ಇರಬೇಕು. ನಮ್ಮ ರಾಜ್ಯದಲ್ಲಿ 21% ಅರಣ್ಯ ಇದೆ. 40,000 ಚದರ ಕಿಲೋಮೀಟರ್ ಅರಣ್ಯ ಇದೆ. ಅಂದರೆ ಈ 40,000 ಚದರ ಕಿಲೋಮೀಟರ್ 40 ಲಕ್ಷ ಹೆಕ್ಟರ್, 1 ಕೋಟಿ ಎಕರೆ ಅರಣ್ಯ ಭೂಮಿ ಇದೆ. ಈ ಅರಣ್ಯ ಭೂಮಿಯನ್ನು ಸಂರಕ್ಷಣೆ ಮಾಡುವಂಥದ್ದು, ಭೂಮಿ ಅತ್ಯಂತ ಬೆಲೆ ಬಾಳುವಂಥ ಭೂಮಿ. ಈಗ ಭೂಮಿನೇ ಸಿಗೋದಿಲ್ಲ. ಮುಂದೆ ಅರಣ್ಯ ಕ್ಷೇತ್ರ ಹೆಚ್ಚಿಗೆ ಮಾಡುವಂಥದ್ದು ಬಹಳ ಕಷ್ಟ. ಇಂಥ ಪರಿಸ್ಥಿತಿಯಲ್ಲಿ ಇದ್ದ ಅರಣ್ಯ ಸಂರಕ್ಷಣೆ ಮಾಡುವಂಥದ್ದು, ಇವತ್ತು ಯಾವುದೇ ರೀತಿಯ ಒತ್ತುವರಿ ಆಗದ ರೀತಿಯಲ್ಲಿ ನೋಡಿಕೊಳ್ಳುವಂಥದ್ದು. ಒತ್ತುವರಿ ಆಗಿದ್ದಂಥ ಅರಣ್ಯ ಸುಮಾರು ವರ್ಷದಿಂದ ಲಕ್ಷಾಂತರ, ಅಂದರೆ 2 ಲಕ್ಷ ಎಕರೆ ಭೂಮಿ, ಅರಣ್ಯ ಭೂಮಿ ಒತ್ತುವರಿ ಆಗಿದೆ ಅನ್ನುವಂಥದ್ದು ಇವತ್ತು ಇದೆ. ಈಗ ನಾನು ಅಧಿಕಾರ ವಹಿಸಿಕೊಂಡ ಮೇಲೆ ಇಡೀ ರಾಜ್ಯದಾದ್ಯಂತ ಸಾವಿರಾರು ಕೋಟಿ ರೂಪಾಯಿ ಮೌಲ್ಯದ 7,500 ಅರಣ್ಯ ಭೂಮಿ ಒತ್ತುವರಿಯನ್ನು ನಾವು ತೆರವುಗೊಳಿಸಿದ್ದೇವೆ. ಬರೀ ಬೆಂಗಳೂರಿನಲ್ಲಿ, ಬೆಂಗಳೂರು ಮಹಾನಗರಿ, ಇದು ಉದ್ಯಾನ ನಗರಿ ಅಂತ ಹೆಸರಿಕ್ಕಿದ್ದೇವೆ. ಇವತ್ತು ಈ ಬೆಂಗಳೂರಿನಲ್ಲಿ 250 ಎಕರೆ ಅತ್ಯಂತ ಬೆಲೆ ಬಾಳುವಂಥ ಒಂದು ಭೂಮಿ, 10,000 ಕೋಟಿ ರೂಪಾಯಿ ಮೌಲ್ಯದ ಭೂಮಿ ಏನಿತ್ತು ಅದನ್ನು ಒತ್ತುವರಿ ತೆರವು ಮಾಡಿ ಮರುವಶ ಮಾಡಿಸ್ಕೊಂಡು ತಗೊಂಡಿದ್ದೇವೆ. ಅದೇ ರೀತಿಯಲ್ಲಿ ನೋಡಿ,
ನಾನು ಬಂದ ಮೇಲೆ ಇವತ್ತೇನು ಸರ್ಕಾರಿ ಸ್ವಾಮ್ಯದ ನಮ್ಮ HMT ಇದೆ, HMT ಹಿಂದೆ ಅರಣ್ಯ ಇಲಾಖೆ 443 ಎಕರೆ HMTಗೆ ಕೊಟ್ಟಿದ್ದೇವೆ ನಾವು. ಆದರೆ HMT ಬಂದಾಯಿತು, ಕ್ಲೋಸ್ ಆಯಿತು. ಅದಾದ್ಮೇಲೆ HMT ಅವ್ರು ನಮಗೆ ವಾಪಸ್ ಕೊಡಬೇಕಾಗಿತ್ತು, ವಾಪಸ್ ಕೊಟ್ಟಿಲ್ಲ. ಆ ಜಮೀನು ರಿಯಲ್ ಎಸ್ಟೇಟ್ದವರಿಗೆ ಇವತ್ತು ಸುಮಾರು 313 ಕೋಟಿಗೆ 160 ಎಕರೆ ಮಾರಾಟ ಮಾಡಿದ್ರು. ಇದು ನನ್ನ ಗಮನಕ್ಕೆ ಬಂದ ತಕ್ಷಣ ಇನ್ನು ಬಾಕಿ 280 ಎಕರೆ ಅರಣ್ಯ ಇದೆ ಅಲ್ಲಿ. ಇದು ಹಾರ್ಟ್ ಆಫ್ ದ ಸಿಟಿಯಲ್ಲಿದೆ. 15,000 ಕೋಟಿ ರೂಪಾಯಿ ಮೌಲ್ಯದ HMT ಭೂಮಿ ಅದು ಮರುವಶಪಡಿಸಿಕೊಳ್ಳಲಿಕ್ಕೆ ಸರ್ವೋಚ್ಚ ನ್ಯಾಯಾಲಯದ ಈಗ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಸುಮಾರು 5,050 ಎಕರೆ ಭೂಮಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಲೀಸ್ ಕೊಟ್ಟಂಥದ್ದು. ಇವು ಟಾಟಾ ಅಂತವ್ರಿಗೆಲ್ಲ ಕೊಟ್ಟಿದ್ದಾರೆ. ಆ ಭೂಮಿ ಅವರು ವಾಪಸ್ ಕೊಟ್ಟಿಲ್ಲ, ಅದರ ಲೀಸ್ ಅಮೌಂಟು ಕೊಟ್ಟಿಲ್ಲ. ಅದು ನ್ಯಾಯಾಲಯದಲ್ಲಿ ನಡೀತಾ ಇದೆ. ಈ ಪ್ರಕೃತಿ ಪರಿಸರ ಉಳಿಸ್ಬೇಕು ಅಂತೇಳಿ ಬೆಂಗಳೂರಿನ ಹೆಸರುಘಟ್ಟದಲ್ಲಿ ಒಂದು ಕೆರೆ ಇದೆ. ಈ ಕೆರೆ ಸುತ್ತಮುತ್ತ ಅತ್ಯಂತ ಇವತ್ತು ಹುಲ್ಲುಗಾವಲು ಇದೆ. ಈ ಹುಲ್ಲುಗಾವಲನ್ನು ಸಂರಕ್ಷಣೆ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಬಹಳ ವರ್ಷದಿಂದ ಪೆಂಡಿಂಗ್ ಇದ್ದಂಥದ್ದು, ನೆನೆಗುದಿಗೆ ಬಿದ್ದಂಥದ್ದು. ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಹೋಗಿ ಮನದಟ್ಟು ಮಾಡಿಕೊಟ್ಟು ಅದನ್ನು ನಾವು ಗ್ರೇಟರ್ ಹೆಸರುಘಟ್ಟ ಸಂರಕ್ಷಿತ ಮೀಸಲು ಪ್ರದೇಶ ಅಂತೇಳಿ ಅದನ್ನು ಘೋಷಣೆಯನ್ನು ಮಾಡಿದ್ದೇವೆ. ಅದು ಉಳಿಸ್ಬೇಕು ಅಂತೇಳಿ. ಅದ್ರ ಜೊತೆಯಲ್ಲಿ ನೋಡಿ, ಬೆಂಗಳೂರು ವೇಗವಾಗಿ ಬೆಳೀತಾ ಇದೆ. 1,40,00,000 ಜನ. ಈಗ ಬೆಂಗಳೂರು ಒಂದು ಕಾಂಕ್ರೀಟ್ ಜಂಗಲ್ ಆಗಬಾರ್ದು. ಇದು ಮತ್ತೊಂದು ಇವತ್ತು ಯಾವ ರೀತಿಯಲ್ಲಿ ಡೆಲ್ಲಿ ಗ್ಯಾಸ್ ಚೇಂಬರ್ ಆಗಿದೆ, ಅದೇ ರೀತಿ ಮತ್ತೆ ಬೆಂಗಳೂರು ಆಗಬಾರ್ದು ಅನ್ನುವಂಥ ದೃಷ್ಟಿಯಿಂದ ಇವತ್ತು ಮಾದಪ್ಪನಹಳ್ಳಿಯಲ್ಲಿ 153.39 ಎಕರೆ ಭೂಮಿ, ಈ ಎಕರೆ ಭೂಮಿಯಲ್ಲಿ ಒಂದು ಬೃಹತ್ತಾದಂಥ ಸಸ್ಯೋದ್ಯಾನ ನಿರ್ಮಾಣ ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ಬೆಂಗಳೂರಿನಲ್ಲಿ ನೋಡಿ, ಹಿಂದೆ 250 ವರ್ಷದ ಕೆಳಗಡೆ ಇವತ್ತು ಲಾಲ್ಬಾಗ್ ಹೈದರಲ್ಲಿ ಇದ್ದಾಗ ಆಗುತ್ತೆ. ಅದಾದ್ಮೇಲೆ 150 ವರ್ಷಗಳ ಕೆಳಗಡೆ ಬ್ರಿಟಿಷರಿದ್ದಂಥ ಸಂದರ್ಭದಲ್ಲಿ ಒಂದು ಕಬ್ಬನ್ ಪಾರ್ಕ್ ಆಗುತ್ತೆ. ಈಗ ಹೊಸದಾಗಿ ನಾವು ಬೃಹತ್ ಆದಂಥ ಸಸ್ಯೋದ್ಯಾನಕ್ಕೆ ಮುಂಬರುವಂಥ ದಿನಮಾನಗಳಲ್ಲಿ ಈ ವರ್ಷ 50 ಕೋಟಿ ರೂಪಾಯಿ ಒಂದು ವಿಸ್ತೃತ ಯೋಜನಾ ವರದಿ ಸಿದ್ಧಪಡಿಸಿದ್ದೇನೆ. ನವೆಂಬರ್ 15ನೇ ತಾರೀಕಿನ ಒಳಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಬೆಂಗಳೂರು ಉತ್ತರ ಭಾಗ ಯಲಹಂಕದಲ್ಲಿ ಇವತ್ತು ನಾವು ಅದಕ್ಕೆ ಒಂದು ಶಂಕುಸ್ಥಾಪನೆ ಮಾಡಿ ಒಂದು ಲಂಗ್ ಸ್ಪೇಸ್ ಬೆಂಗಳೂರಿಗೆ ತಯಾರು ಮಾಡುವಂತ ಕೆಲಸ ಇವತ್ತು ಮಾಡ್ತಾ ಇದ್ದೇವೆ. ಈಗ ಬರೀ ಬೆಂಗಳೂರು ಅಷ್ಟೇ ಅಲ್ಲ, ಇಡೀ ರಾಜ್ಯದಾದ್ಯಂತ. ಈ ಸರಿ ಇನ್ನೊಂದು ವಿಚಾರ, ಬಹಳ ಮುಖ್ಯವಾದಂತ ವಿಚಾರ. ಮನುಷ್ಯ ಮತ್ತೆ ವನ್ಯಜೀವಿಗಳ ನಡುವಿನ ಸಂಘರ್ಷ ಇತ್ತೀಚೆಗೆ ಜೋರಾಗ್ತಾ ಇದೆ. ಬಹುಶಃ ಆ ಪ್ರಾಣಿಗಳ ಜಾಗವನ್ನ ನಾವು ಅಕ್ವೈರ್ ಮಾಡ್ಕೊಂಡಿದ್ದೇವೆ, ಅದಕ್ಕಾಗಿ ಅವು ಬರ್ತಿದ್ದಾವೋ ಗೊತ್ತಿಲ್ಲ. ಆಹಾರ ಅರಸಿ ನಾಡಿಗೆ ಬರೋದಾಗ್ಲಿ, ಅಥವಾ ಚಿರತೆ ದಾಳಿ, ಹುಲಿ ದಾಳಿ, ಆನೆ ದಾಳಿ, ಇವೆಲ್ಲವನ್ನು ಕೂಡ ಕೇಳ್ತಾನೆ ಇರ್ತೀವಿ. ಇದು ಕಡಿಮೆ ಆಗ್ಬೇಕಂತಂದ್ರೆ ಏನಾಗ್ಬೇಕು ಅಂತ ನೋಡಿ. ಮಾನವ ಪ್ರಾಣಿ ಸಂಘರ್ಷ ಇದು ಅನಾದಿ ಕಾಲದಿಂದಲೂ ಇದೆ, ಇವತ್ತಿಂದ ಅಂತಲ್ಲ. ಈಗ ನಮ್ಮ ಕಣ್ಣೆದುರುಗಡೆ ಬರ್ತಾ ಇದೆ. ಅದಕ್ಕೆ ನೀವು ಹೇಳಿದ್ದ ಹಾಗೆ ಬಹಳಷ್ಟು ಕಾರಣಗಳಿದ್ದಾವೆ. ಇವತ್ತು ಪ್ರತಿ ವರ್ಷ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 40-50 ಜನ ಮಾನವ ಪ್ರಾಣಿ ಸಂಘರ್ಷದಲ್ಲಿ ಮೃತಪಡ್ತಾ ಇದ್ದಾರೆ. ಹೆಚ್ಚು ನೋಡಿದರೆ ಇವತ್ತು ಸುಮಾರು ಆನೆ ತುಳಿತದಿಂದ ಸಾವುಗಳು ಜಾಸ್ತಿ ಆಗ್ತಾ ಇದೆ. ಇವತ್ತು ವನ್ಯಜೀವಿಗಳ ಸಂಪತ್ತು ಜಾಸ್ತಿ ಆಗಿದೆ. ವನ್ಯಜೀವಿಗಳು ಬೇಕು. ಈ ಭೂಮಿ ಮೇಲೆ ಹುಟ್ಟಿದಂಥ ಎಲ್ಲ ಇವತ್ತು ಸಸ್ಯ ಸಂಕುಲ ಇರ್ಬೋದು, ಕೀಟ ಸಂಕುಲ ಇರ್ಬೋದು, ಪ್ರಾಣಿ ಸಂಕುಲ ಇರ್ಬೋದು, ಪಕ್ಷಿ ಸಂಕುಲ ಇರ್ಬೋದು, ಎಲ್ಲದಕ್ಕೆ ಬದುಕುವ ಹಕ್ಕಿದೆ. ಮತ್ತು ವನ್ಯಜೀವಿಗಳು ಪ್ರಕೃತಿ ಪರಿಸರದ ಇವತ್ತು ಸಮತೋಲನವನ್ನು ಕಾಪಾಡ್ತವೆ. ಹೀಗಾಗಿ ನೋಡಿ, ಹಿಂದೆ 1972ರಲ್ಲಿ ನಮ್ಮ ನೆಚ್ಚಿನ ನಾಯಕಿಯಾದಂಥ ಶ್ರೀಮತಿ ಇಂದಿರಾ ಗಾಂಧಿ ಅವರು ಇದ್ದಂಥ ಸಂದರ್ಭದಲ್ಲಿ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಬಂತು. 80ರಲ್ಲಿ ಅರಣ್ಯ ಸಂರಕ್ಷಣೆ ಕಾಯ್ದೆ ಬಂತು. ಇವೆರಡೂ ಕಾಯ್ದೆ ಇದ್ದ ಕಾರಣ, ಈ ಕಾಯ್ದೆ ಮಾಡಿದ ಕಾರಣ, ಇದನ್ನು ಜಾರಿಗೆ ತಂದ ಕಾರಣ ಇವತ್ತು ವನ್ಯಜೀವಿಗಳ ಸಂಖ್ಯೆನೂ ಜಾಸ್ತಿ ಆಗಿದೆ. ಕರ್ನಾಟಕ ಅತ್ಯಂತ ಸಮೃದ್ಧವಾದಂಥ ವನ್ಯಜೀವಿಗಳ ಸಂಪತ್ತು ಇದೆ. ಅದಕ್ಕೆ ಹೇಳಬೇಕು ಅಂದ್ರೆ ನೋಡಿ, ನಮ್ಮಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 6,395 ಆನೆಗಳಿದ್ದಾವೆ. ಇಡೀ ದೇಶದಲ್ಲಿ ಆನೆಯಲ್ಲಿ ನಾವು ನಂಬರ್ 1 ಇದ್ದೀವಿ. ಇವತ್ತು ರಾಷ್ಟ್ರೀಯ ಪ್ರಾಣಿ ಹುಲಿ ಸುಮಾರು 563 ಹುಲಿಗಳಿದ್ದಾವೆ ನಮ್ಮ ರಾಜ್ಯದಲ್ಲಿ. ನಾವು ಹುಲಿಗಳಲ್ಲಿ 2ನೇ ಸ್ಥಾನದಲ್ಲಿದ್ದೇವೆ. ಹೀಗಾಗಿ ಏನಾಗ್ತಾ ಇದೆ, ನೀವು ಹೇಳಿದ್ದ ಹಾಗೆ ನಗರೀಕರಣ ಆಗಿದೆ. ಈಗ ಬ್ಯಾಂಗ್ಳೂರು ಕನಕಪುರ ಹತ್ರ ಬರ್ತಾ ಇದ್ದಾವೆ. ನಾವು ಅಭಿವೃದ್ಧಿನೂ ಮಾಡಿದ್ದೇವೆ, ಎಕ್ಸ್ಪ್ರೆಸ್ ವೇ ಮಾಡಿದ್ದೇವೆ, ಅನೇಕ ಅಭಿವೃದ್ಧಿ ನೀರಾವರಿ ಯೋಜನೆಗಳು ಮಾಡ್ತೀವಿ, ವಿದ್ಯುತ್ ಸಂಪರ್ಕ ಮಾಡುವಂಥ ಯೋಜನೆಗಳು ಮಾಡ್ತೀವಿ. ಇದೆಲ್ಲದರಿಂದ ಈ ಪ್ರಾಣಿಗಳ, ವನ್ಯಜೀವಿ ಪ್ರಾಣಿಗಳ ಆವಾಸಸ್ಥಾನದಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ. ನಾವು ವನ್ಯಜೀವಿಗಳ ಕಡೆ ಹೋಗ್ತಾ ಇದ್ದೇವೆ. ಹೀಗಾಗಿ ಅವು ಸಂಖ್ಯೆನೂ ಜಾಸ್ತಿ ಆಗಿದೆ. ಆಹಾರ ಇದೆ, ನೀರಿದೆ, ಅದೆಲ್ಲವೂ ನೋಡ್ತಾ ಇದ್ದೇವೆ. ಇದರಿಂದ ಅರಣ್ಯದ ಹೊರಗಡೆನೂ ಬರ್ತಾ ಇದ್ದಾವೆ. ಹಾಸನದಲ್ಲಿ ಸುಮಾರು
70-80 ಆನೆಗಳು ಅರಣ್ಯದ ಹೊರಗಡೆ ಇದ್ದಾವೆ. ಕಾಫಿ ಎಸ್ಟೇಟ್ ಇದೆ, ಅದು ಅರಣ್ಯ ತರನೇ ಕಾಣಿಸ್ತದೆ. ಹೌದು. ಕೊಡಗುದಲ್ಲಿ ನೋಡಿ ನೀವು, ಕೊಡಗುದಲ್ಲಿ ಸುಮಾರು 150ಗಿಂತಲೂ ಜಾಸ್ತಿ ಆನೆಗಳು ಇವತ್ತು ಅರಣ್ಯದಿಂದ ಹೊರಗಡೆ ಇದ್ದಾವೆ. ಒಂದು ಆರೋಪ ಏನಂದ್ರೆ ಖಂಡ್ರೆ ಸರ್, ಹೊರಗಡೆ ಬಂದ್ಮೇಲೆ ಸಂಘರ್ಷ ಆಗ್ತದೆ. ಈಗ ಇದನ್ನು ತಡೆಗಟ್ಟಲಿಕ್ಕೆ ಅಧಿಕಾರಿಗಳಿಂದ ಪೆಟ್ರೋಲಿಂಗ್ ಕಡಿಮೆ ಆಗ್ತಾ ಇದೆ ಅಂತ ಹೇಳಿ, ಆಮೇಲೆ ಎಲ್ಲೆಲ್ಲಿ ದಾಳಿ ಆಗಿದೆಯಲ್ಲ ಅಲ್ಲಿನ ಊರಿನವರು ಆರೋಪ ಮಾಡೋದೇನಂತಂದ್ರೆ, ಯಾವಾಗ್ಲೂ ಇದೊಂದು ಆರೋಪವನ್ನು ನಾವು ಕೇಳ್ತಾನೆ ಇರ್ತೀವಿ ಸರ್. ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಎಷ್ಟೇ ಸಾರಿ ನಾವು ಮನವಿಯನ್ನ ಮಾಡ್ಕೊಂಡ್ರು ಏನು ಪ್ರಯೋಜನ ಆಗ್ಲಿಲ್ಲ, ಅವ್ರ ಕ್ರಮನ ತಗೋತಾ ಇಲ್ಲ, ಹಿಂಗಾಗಿ ಈ ರೀತಿ ಸಮಸ್ಯೆ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು ಜೀವದ ಹಂಗನ್ನು ತೊರೆದು ಇವತ್ತು ಯಾವ್ದಾದ್ರು ಒಂದು ಪುಂಡಾನೆ ಅರಣ್ಯದ ಹೊರಗಡೆ ಬಂತು ಅಂತ ಹೇಳಿದ್ರೆ, ಕುಮ್ಕಿ ಆನೆಗಳು 5-6 ಆನೆಗಳು ತೆಗೆದುಕೊಂಡು ಹೋಗಿ, ಪಳಗಿಸಿದಂತ ಆನೆಗಳು ತೆಗೆದುಕೊಂಡು ಹೋಗಿ ಅದನ್ನು ಸೆರೆ ಹಿಡುವ ಕಾರ್ಯಾಚರಣೆ ಮಾಡಬೇಕಾಗುತ್ತೆ. ಹೌದು, ಸೆರೆ ಹಿಡುವ ಕಾರ್ಯಾಚರಣೆ ಮಾಡುವಂತ ಸಂದರ್ಭದಲ್ಲಿ ಅನೇಕ ಜನ ಅರಣ್ಯ ಅಧಿಕಾರಿಗಳು ಹುತಾತ್ಮರಾಗಿದ್ದಾರೆ. ಅದಕ್ಕೆ ಡ್ಯಾಟಿಂಗ್ ಮಾಡಬೇಕು, ವೆಟರ್ನೇರಿಯನ್ ಬೇಕು, ಅದಕ್ಕೆ ಮತ್ತೆ ಸೆರೆ ಹಿಡಿದು ಬೇರೆ ಕಡೆ ಸ್ಥಳಾಂತರ ಮಾಡಬೇಕು. ಬಹಳ ಅತ್ಯಂತ ಅಪಾಯಕಾರಿಯಾದಂತಹ ಒಂದು ಕಾರ್ಯಾಚರಣೆ. ಹೀಗಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ಬಹಳ ಜಾಗೃತರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ನಾವು ಅದನ್ನು ತಡಿಲಿಕ್ಕೆ ನೋಡಿ ಕಂದಕ ನಿರ್ಮಾಣ ಮಾಡ್ತಾ ಇದ್ದೇವೆ. ಇವತ್ತು ಟೆಂಟೆಕಲ್ ಫೆನ್ಸಿಂಗ್ ಹಾಕ್ತಾ ಇದ್ದೇವೆ, ಸೋಲಾರ್ ಫೆನ್ಸಿಂಗ್ ಹಾಕ್ತಾ ಇದ್ದೇವೆ, ರೈಲ್ವೆ ಬ್ಯಾರಿಕೇಡ್ ಹಾಕ್ತಾ ಇದ್ದೇವೆ, ಅರಣ್ಯ ಹೊರಗಡೆ ಬರಬಾರ್ದು ಅಂತೇಳಿ. ಇವತ್ತು ಹಿಂದೆ ನಾನು ಬರೋಕ್ಕಿಂತ ಮುಂಚಿತವಾಗಿ ಬರೀ 312 ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡ್ ಇತ್ತು. ಈಗ ನಾವು ಬಂದ ಮೇಲೆ 100 ಕಿಲೋಮೀಟರ್ ಮಾಡಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಇವತ್ತು ಅನುಮೋದನೆ ಕೊಟ್ಟು ಸುಮಾರು 400-500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಮಾರು ಈಗ 200-250 ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡ್ ಮಾಡಲಿಕ್ಕೆ ಅನುಮೋದನೆ ಕೊಟ್ಟಿದ್ದಾಗಿದೆ. ಈಗ ನಮ್ಮ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಜೀವ ಅತ್ಯಮೂಲ್ಯವಾದಂಥದ್ದು, ಅದು ಪರಿಹಾರ ಕೊಟ್ಟರೆ ಉಪಯೋಗ ಆಗೋದಿಲ್ಲ, ಸಾಂತ್ವನ ಹೇಳ್ಬೋದು ಅಷ್ಟೇ. ಅದಕ್ಕೆ ಮಾನವ ಜೀವ, ಇದನ್ನು ನಾವು ಉಳಿಸ್ಲಿಕ್ಕೆ, ಸಂರಕ್ಷಣೆ ಮಾಡಲಿಕ್ಕೆ ಎಲ್ಲಾ ರೀತಿಯ ಒಂದು ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೇವೆ. ಇವತ್ತು ಡ್ರೋನ್ ಕ್ಯಾಮ್ರಾ ಉಪಯೋಗ ಮಾಡ್ತಾ ಇದ್ದೇವೆ, ರೇಡಿಯೋ ಕಾಲರ್ ಉಪಯೋಗ ಮಾಡ್ತಾ ಇದ್ದೇವೆ, ಗಸ್ತು ಜಾಸ್ತಿ ಮಾಡ್ತಾ ಇದ್ದೇವೆ. ಇವತ್ತು ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಕೊಟ್ಟಿದ್ದೇವೆ, ಅವರಿಗೆ ತರಬೇತಿ ಕೊಡ್ತಾ ಇದ್ದೇವೆ. ನೋಡಿ, ರಾಜ್ಯ ಮಟ್ಟದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅಂತಾರಾಜ್ಯದ ಒಂದು ಸಮನ್ವಯ ಇರಬೇಕು ಅಂತೇಳಿ ಬಂಡೀಪುರದಲ್ಲಿ ಬಂಡೀಪುರ್ ಚಾರ್ಟರ್ ಅಂತೇಳಿ ಒಂದು ಒಡಂಬಡಿಕೆ ನಾವು ಮಾಡಿಕೊಂಡಿದ್ದೇವೆ. ಕೇರಳ ಅರಣ್ಯ ಸಚಿವರು ಬಂದಿದ್ರು, ತಮಿಳುನಾಡು ಅರಣ್ಯ ಸಚಿವರು ಬಂದಿದ್ರು. ಈ ಆನೆಗಳ ಬಗ್ಗೆ, ಮಾನವ ಆನೆ ಸಂಘರ್ಷಣೆ ಜಾಸ್ತಿ ಇದೆ ಅಂತೇಳಿ ಹೇಳಿ ಇವತ್ತು ನಾವು ಸುಮಾರು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸಮಾವೇಶವನ್ನು ಬೆಂಗಳೂರಿನಲ್ಲಿ ಆಗಸ್ಟ್ ತಿಂಗಳಲ್ಲಿ ಮಾಡಿದ್ದೇವೆ, 2024ರಲ್ಲಿ. ನೀವು ಪರಿಹಾರದ ವಿಚಾರವನ್ನು ಹೇಳ್ತಾ ಇದ್ರಿ ಖಂಡ್ರೆ ಅವರೇ. ಈ ಪರಿಹಾರದ ಬಗ್ಗೆಯೂ ಒಂದಿಷ್ಟು ಗೊಂದಲ ಇದೆ. ಪ್ರಾಣಿ ದಾಳಿಯಿಂದ ಮೃತಪಟ್ಟವರಿಗೆ ಬೇಗ ಪರಿಹಾರ ಸಿಗಲ್ಲ, ಬಹಳ ಅಲದಾಡಿಸ್ತಾರೆ ಅನ್ನುವಂತಹ ವಿಚಾರ ಇದೆ. ಅದಕ್ಕೇನ್ ಹೇಳ್ತೀರಿ? ನೋಡಿ, ಇಲ್ಲೇ ನಮ್ಮ ಸಚಿವರಾದಂಥ ಮಧು ಬಂಗಾರಪ್ಪನವರು ಅರಣ್ಯ ಭಾಗದಿಂದಲೇ ಬಂದಿದ್ದಾರೆ, ಎಲ್ಲರ ಮಾಹಿತಿನೂ ಇದೆ, ತಮಗೂ ಗೊತ್ತಿದೆ. ನಾನು ಅರಣ್ಯ ಸಚಿವನಾದ್ಮೇಲೆ ತತ್ಕ್ಷಣವೇ ಇವತ್ತೇನು ಮೃತಪಟ್ಟರೆ 20 ಲಕ್ಷ ರೂಪಾಯಿ ಪರಿಹಾರ ಇದೆ, ಅದನ್ನು 1 ವಾರ ಒಳಗಾಗಿ ನಾನು ಒಂದೇ ದಿವಸದಲ್ಲಿ ಕೊಟ್ಟಿದ್ದೇನೆ. ಇವತ್ತು ಈ ರೀತಿಯಲ್ಲಿ ಅವಘಡ ಆಗಿದ ಮೇಲೆ ಮರುದಿವಸನೇ ಹೋಗಿ ಕನಕಪುರದಲ್ಲಿ ಇಬ್ಬರಿಗೆ, ಯಾರು ಮೃತಪಟ್ಟವರಿಗೆ ಅವತ್ತೇನು 15 ಲಕ್ಷ ರೂಪಾಯಿ ಪರಿಹಾರ ಇತ್ತು, ಆ ಚೆಕ್ಕನ್ನು ನಾನು ಖುದ್ದಾಗಿ ಕೊಟ್ಟಿದ್ದೇನೆ. ಅದರಲ್ಲಿ ಕೆಲವೊಂದು ಸಲ ವಿಳಂಬ ಆಗುವಂಥ ಕಾರಣ ಏನು ಅಂತ ಹೇಳಿದ್ರೆ, ಅವರ ಉತ್ತರಾಧಿಕಾರಿಗಳು ಯಾರಿದ್ದಾರೆ, ಯಾರಿಲ್ಲ, ಅವ್ರ ಬ್ಯಾಂಕ್ ಅಕೌಂಟ್ ಇಲ್ಲ, ಯಾವ ಪರಿಸ್ಥಿತಿ ಇದು, ಅನೇಕ ಕಡೆ ಅವರಿಗೆ ಇವತ್ತು ಪಡಿತರ ಚೀಟಿ ಇರೋದಿಲ್ಲ. ಇವೆಲ್ಲ ಸಮಸ್ಯೆಗಳಿದ್ರೂ ಯಾವುದೇ ಒಂದೇ ಒಂದು ಪರಿಹಾರ ಇವತ್ತಿನವರೆಗೆ ಬಾಕಿ ಇಲ್ಲ. ಅರಣ್ಯ ಭೂಮಿ ಒತ್ತುವರಿ ವಿಚಾರವಾಗಿ ಪರಿಹಾರ ಕೊಟ್ಟಿದ್ದೇವೆ. ಖಂಡ್ರೆ ಅವರೇ, ಅರಣ್ಯ ಭೂಮಿ ಒತ್ತುವರಿ ತೆರವು ವಿಚಾರವಾಗಿ ನಿಮ್ ಬಗ್ಗೆ ಇಡೀ ರಾಜ್ಯದಾದ್ಯಂತ ಮೆಚ್ಚುಗೆ ಮಾತುಗಳು ಕೇಳಿ ಬರ್ತಾ ಇದೆ. ಖಂಡ್ರೆ ಸಾಹೇಬ್ರು ಮುಲಾಜೆ ಇಟ್ಕೊಳ್ಳಲ್ಲ, ಯಾರಾದ್ರೂ ಅರಣ್ಯ ಭೂಮಿಯನ್ನ ಒತ್ತುವರಿ ಮಾಡಿದ್ರೆ ಅವ್ರು ಯಾರೇ ಇರ್ಲಿ ಅದನ್ನ ತೆರವು ಮಾಡೋ ನಿಟ್ಟಿನಲ್ಲಿ ಕ್ರಮ ತಗೋತಾರೆ ಅಂತ. ತುಮಕೂರಿನಲ್ಲಿ 300 ಎಕರೆ ಆಗಿರ್ಬೋದು, ಎಲ್ಲೆಲ್ಲಿ ಒತ್ತುವರಿ ಆಗಿದೆ ಅಂತ ನಿಮ್ಮ ಗಮನಕ್ಕೆ ಬಂದಿದೆಯೋ ಅಲ್ಲಿ ಮುಲಾಜಿಲ್ಲದೆ ಕ್ರಮ ತಗೊಳ್ಳುವಂತ ಕೆಲಸ ನಿಮ್ಮಿಂದ ಆಗ್ತಿದೆ ಅಂತ ಅಪ್ರಿಷಿಯೇಷನ್ಸ್ ಇದೆ. ಅಟ್ ದ ಸೇಮ್ ಟೈಮ್ ನಿಮ್ಮ ಮಂತ್ರಿ ಮಂಡಲದಲ್ಲೇ ಕೆಲವರು ನಿಮ್ಮ ಮೇಲೆ ಒತ್ತಡ ಹೇರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ, ಖಂಡ್ರೆ ಸಾಹೇಬ್ರ ಹಂಗೆ ಮಾಡಬೇಡ್ರಿ ಅಂತ ಹೇಳಿ. ನಿಜಾನ? ನೋಡಿ, ಹಾಗೇನಿಲ್ಲ. ನೋಡಿ, ಸನ್ಮಾನ ಮುಖ್ಯಮಂತ್ರಿಗಳಿಗೆ ನನಗೆ ಮುಕ್ತವಾದಂಥ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಇರುತ್ತೆ ನೋಡಿ, ಈಗ ಮಂತ್ರಿ ಮಂಡಳದ ನಮ್ಮ ಸಹೋದ್ಯೋಗಿ ಸದಸ್ಯರುಗಳು ಇರ್ತಾರೆ, ಬಡವರದಿರುತ್ತೆ, ಮನೆ ಕಟ್ಕೊಂಡವ್ರು ಇರ್ತಾರೆ. ಒತ್ತಡ ಇದೆ, ಹಾಗೆ ಒತ್ತಡ ಅಂತಲ್ಲ, ಒಂದು ಸಲಹೆಗಳಿರ್ತದೆ. ಯಾರು ಇವತ್ತು ಅತ್ಯಂತ ಬಡವರಿದ್ದಾರೆ, ಸುಮಾರು ವರ್ಷದಿಂದ ಮನೆ ಕಟ್ಕೊಂಡು ಇದ್ದಾರೆ, ಅವರು ಮನೆಗಳು ಧ್ವಂಸ ಮಾಡುವಂಥದ್ದು ಮತ್ತೊಂದು, ಅದು ಸರಿಯಲ್ಲ ಅನ್ನುವಂಥದ್ದು. ಅದಕ್ಕೆ ನನ್ನ ಸಹಮತಿನೂ ಇದೆ. ಆಲ್ಟರ್ನೇಟಿವ್ ಪರ್ಯಾಯ ವ್ಯವಸ್ಥೆ ಮಾಡೋರಿಗೆ ಈಗಾಗಲೇ ನಮ್ಮ ಸರ್ಕಾರ ಒಂದು ತೀರ್ಮಾನವನ್ನು ಮಾಡಿದೆ. 3 ಎಕರೆಗಿಂತ ಕೆಳಗಡೆ ಯಾರು ಸುಮಾರು ವರ್ಷದಿಂದ ಒತ್ತುವರಿ ಮಾಡಿದಂಥದ್ದು, ಅದು ನಾವು ಸರ್ವೋಚ್ಚ ನ್ಯಾಯಾಲಯಕ್ಕೂ ಒಂದು ಮುಚ್ಚಳಿಕೆಯನ್ನು ಬರೆದು ಕೊಟ್ಟಿದ್ದೇವೆ. ಏನಂತ ಹೇಳಿದರೆ, ಈಗ ಯಾರು 3 ಎಕರೆಗಿಂತ ಕಡಿಮೆ ಇರುವಂಥದ್ದು, ಯಾರು ಬೇಸಾಯ ಮಾಡ್ತಾ ಇದ್ದಾರೆ, ರೈತರಿದ್ದಾರೆ, ಬಡವರಿದ್ದಾರೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದವರು, ಕಾರ್ಮಿಕರು, ಇವರೆಲ್ಲ ಅವರ ಒಂದು ಜೀವನೋಪಾಯ ಏನಿದೆ ಅಲ್ಲ
ಅದರ ಮೇಲೆ ಅವಲಂಬಿತ ಆಗಿದೆ. ಅವರೆಲ್ಲ ಮಾಡ್ತಾರೆ. ಅಂಥವ್ರಿಗೆ ಒಕ್ಕಲೆಬ್ಬಿಸುವಂಥದ್ದು ಮತ್ತೊಂದು ಮಾನವೀಯತೆ ದೃಷ್ಟಿಯಿಂದ ಮಾಡೋದು ಬೇಡ ಯಾಕಂದ್ರೆ ಸರ್ ಸುಮಾರು ವರ್ಷದಿಂದ ಸಾಗುವಳಿ ಮಾಡ್ತಾ ಇದ್ದಾರೆ. ಅಂಥದಕ್ಕೆ ನಾನು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇನೆ. ಅದನ್ನು ನಾವು ಜಾರಿಯಲ್ಲಿ ತಂದಿದ್ದೇವೆ, ಅದನ್ನು ಅಳವಡಿಸಿಕೊಂಡಿದ್ದೇವೆ. ಹೀಗಾಗಿ ಯಾರು ಇವತ್ತು ಆದ್ಯತೆ ಮೇರೆಗೆ ಯಾರು ಎಲ್ಲಕ್ಕಿಂತ ಹೆಚ್ಚಿನ ಒಂದು ಅರಣ್ಯ ಒತ್ತುವರಿ ಮಾಡಿದ್ದಾರೆ ಅವರಿಗೆ ಪ್ರಥಮ ರೀತಿಯಲ್ಲಿ ಆ ಒತ್ತುವರಿ ತೆರವು ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದೇನೆ. ಮತ್ತು ಒತ್ತುವರಿ ತೆರವಿನಲ್ಲಿ ಯಾವುದೇ ರೀತಿಯ ಝೀರೋ ಟಾಲರೆನ್ಸ್, ಅದಕ್ಕೆ ಯಾವುದೇ ರೀತಿಯ ಅವಕಾಶ ಕೊಡುವಂಥದ್ದು, ಒತ್ತಡಕ್ಕೆ ಮಾಡುವಂಥದ್ದು ಪ್ರಶ್ನೆ ಇಲ್ಲ. ಅದು ಬಹಳ ಕಟ್ಟುನಿಟ್ಟಾಗಿ ಅದನ್ನು ಪಾಲನೆ ಮಾಡಬೇಕು ಅಂತ ಹೇಳಿದ್ದೇವೆ. ಹೊಸದಾಗಿ ಏನಾದರೂ ಒತ್ತುವರಿ ಮಾಡಿದ್ದರೆ ಸಂಬಂಧಪಟ್ಟಂತ ಅಧಿಕಾರಿಗಳಿರ್ಬೋದು, ಯಾರೇ ಇರ್ಬೋದು, ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕುವಂಥದ್ದು, ಅವರಿಗೆ ಶಿಸ್ತು ಕ್ರಮಕ್ಕೆ ಒಳಪಡಿಸುವಂಥ ಕೆಲಸ ನಾವು ನಿರಂತರವಾಗಿ ಮಾಡ್ತಾ ಇದ್ದೇವೆ. ಹೀಗಾಗಿ ಹೊಸದಾಗಿ ಒತ್ತುವರಿಗಂತೂ ಅವಕಾಶ ಇಲ್ಲೇ ಇಲ್ಲ. ಮತ್ತೆ ಯಾವ್ದು ಈಗ ಕೋರ್ಟಲ್ಲಿ ಬಹಳಷ್ಟು ಪ್ರಕರಣಗಳಿದ್ದಾವೆ. ಬೆಂಗಳೂರಿನ ಸುಮಾರು 100 ಎಕರೆ ಒತ್ತುವರಿ ಪ್ರಕರಣಗಳು ಹೈಕೋರ್ಟಲ್ಲಿದೆ, ಸುಪ್ರೀಂ ಕೋರ್ಟಲ್ಲಿದೆ. ಅದನ್ನು ನಾನು ಬೇಗ ಮಾಡಬೇಕು ಅಂತ. ಈಗ ನೀವು HMT ಕೇಸ್ 15,000 ಕೋಟಿ ರೂಪಾಯಿ ಮೌಲ್ಯದ ಒಂದು ಭೂಮಿ ಇದೆ, ಸರ್ವೋಚ್ಚ ನ್ಯಾಯಾಲಯದಲ್ಲಿ 3-4 ಸಲ ಬಂದಿದೆ. ನಮ್ಮ ಪರ ಆಗ್ತದೆ ಅನ್ನುವಂಥ ಒಂದು ಭಯದಿಂದ ಪೋಸ್ಟ್ಪೋನ್ ಮಾಡುವಂಥದ್ದು ನಡೀತಾ ಇದೆ. ನಾನೀಗ ಅದ್ರ ಬಗ್ಗೆ ನಾನು ಮಾಧ್ಯಮದಲ್ಲಿ ಹೇಳೋದು ಸರಿಯಲ್ಲ ಅಂತ ಅನ್ಸುತ್ತೆ ನನಗೆ. ಆದರೆ ನಾವು ಅದ್ರ ಬಗ್ಗೆ ಬಹಳ ಗಂಭೀರತೆಯಿಂದ ಅದನ್ನು ಪರಿಗಣನೆ ಮಾಡಿದ್ದೇವೆ. ನೀವು ಹೇಳ್ಬಿಟ್ರೆ ಒಳ್ಳೆ ಸರ್, ನಮಗೆ ಎಕ್ಸ್ಕ್ಲೂಸಿವ್ ಆಗುತ್ತೆ. ಅಲ್ಲ, ಕೋರ್ಟಲ್ ಮ್ಯಾಟರ್ ಇದೆ, ಸರ್ವೋಚ್ಚ ನ್ಯಾಯಾಲಯದಲ್ಲಿದೆ. ಮತ್ತೆ ನೀವು ಇವತ್ತು ಏನಾದರೂ ಇದು ಸಬ್ಜುಡಿಸ್ ಆಗುತ್ತೆ ಅಂತೇಳಿ ಹೇಳಿ ವೈಯಕ್ತಿಕವಾಗಿ ಬರಬಾರದು ಅಂತ ಅಷ್ಟೇ, ಮತ್ತೇನಿಲ್ಲ. ನನಗೆ ಭರವಸೆ ಇದೆ. ಇವತ್ತು ಅರಣ್ಯದ ಒತ್ತುವರಿ ತೆರವು ಮಾಡಿ ಅರಣ್ಯ ಕ್ಷೇತ್ರ ನಮ್ದಿದೆ, ನಮ್ದು ಅರಣ್ಯ ಭೂಮಿ ಇದೆ, ಉಳಿಸುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ, ಮುಂದೆನೂ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೇವೆ. ಚಿತ್ರೀಕರಣಕ್ಕಾಗಿ ಬಹಳ ಜನ ಚಿತ್ರರಂಗದವರು ಬರ್ತಾರೆ, ಅರಣ್ಯ ಇಲಾಖೆಯಿಂದ ಅನುಮತಿಯನ್ನು ತಗೋತಾರೆ. ಅದಾದ್ಮೇಲೆ ಅರಣ್ಯ ಸಂಪತ್ತನ್ನ ನಾಶ ಮಾಡುವಂತಹ ಕೆಲಸ ಆಗುತ್ತೆ. ತಮ್ಮ ಗಮನಕ್ಕೆ ಬಂದ ತಕ್ಷಣ ಪಿಕ್ಚರ್ ಮಾಡೋರಿಗೆ ಪಿಕ್ಚರ್ ತೋರಿಸ್ತೀರಿ ಸರ್ ನೀವು, ಆ ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆ. ಯಾಕೆ ನಾವು ಕಾಂತಾರ ಉದಾಹರಣೆ ತಗೊಂಡಿದೀವಿ, ಟಾಕ್ಸಿಕ್, HMT ಲ್ಯಾಂಡ್ ಸೇರಿದಂತೆ ಹಲವು ಉದಾಹರಣೆಗಳಿದೆ. ಬಹಳ ಮುಖ್ಯವಾಗಿ ಮೊನ್ನೆ ವೆರಿ ರೀಸೆಂಟ್ಲಿ ಬಿಗ್ ಬಾಸ್, ಅಲ್ಲಿಯೂ ಕೂಡ ಈ ರೀತಿ ಸಮಸ್ಯೆ ಆಯ್ತು ಅಂತ ಹೇಳಿ ನೀವು ಅರಣ್ಯ ಸಚಿವರಾಗಿ ಏನ್ ಕ್ರಮ ತಗೋಬೇಕೋ ತಗೊಂಡ್ರಿ. ಅಲ್ಲಿ ಅರಣ್ಯ ಇಲಾಖೆ ಅನುಮತಿಯನ್ನ ಮೀರಿ ಅವ್ರೇನಾದ್ರೂ ಸಂಪತ್ತನ್ನ ನಾಶ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರಿಗೆ ಸಿನಿಮಾ ನೀವೇ ತೋರಿಸ್ಬಿಡ್ತೀರಿ ಸರ್. ಇದು ಯಾಕಾಗುತ್ತೆ? ಅನುಮತಿಯನ್ನು ತಗೊಳ್ಳುವಾಗ ಒಂದ್ ರೀತಿ, ತಗೊಂಡ ಮೇಲೆ ಅವರು ಸಂಪತ್ತನ್ನ ನಾಶ ಮಾಡೋದು, ಅವ್ರ ಮೇಲೆ ನಿಗಾ ವಹಿಸುವಂತ ಕೆಲಸ ಆಗಲ್ವಾ? ಹೇಗೆ ಮಾಡ್ತಾರೆ ನಮ್ಮ ಅಧಿಕಾರಿಗಳು? ಅವರಿಗೆ ಕಟ್ಟುನಿಟ್ಟಿನ ಅನೇಕ ಷರತ್ತುಗಳನ್ನು ಹಾಕಿ ನಾವು ಪರವಾನಗಿಯನ್ನು ಕೊಡ್ತೇವೆ. ಷರತ್ತುಗಳನ್ನು ಉಲ್ಲಂಘನೆ ಮಾಡಿದ್ರೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತೇವೆ. ಅನೇಕ ಸಲ ಅವ್ರ ಮೇಲೆ FOC ಫಾರೆಸ್ಟ್ ಅಫೆನ್ಸ್ ಕೇಸ್ಗಳು, ಅಂದರೆ ಕ್ರಿಮಿನಲ್ ಮೊಕದ್ದಮೆಯನ್ನು ಹಾಕಿದ್ದೇವೆ ಮತ್ತು ದಂಡವನ್ನು ವಸೂಲಿ ಮಾಡಿದ್ದೇವೆ. ಕಾನೂನು ರೀತಿಯ ನಿಯಮಾನುಸಾರ ಕ್ರಮ ತೆಗೆದುತ್ತೇವೆ. ಇವತ್ತು ಯಾರೂ ಕಾನೂನಿಗಿಂತ ದೊಡ್ಡವರಿಲ್ಲ. ಈ ನೆಲದ ಕಾನೂನು ಎಲ್ಲರಿಗೂ ಸಮಾನವಾಗಿದೆ. ಅದನ್ನು ಅನುಷ್ಠಾನ ಮಾಡುವಂಥ ಕೆಲಸ ನಮ್ಮ ಇಲಾಖೆ ಮಾಡ್ತದೆ, ನಾವು ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ಕೊಡ್ತಾ ಇದ್ದಾರೆ. ಜಾತಿಗಣತಿ ವಿಚಾರವಾಗಿ ಇತ್ತೀಚೆಗೆ ಬಹಳ ಚರ್ಚೆಗಳಾಗ್ತಾ ಇದೆ. ತಾವು ಕೂಡ ವೀರಶೈವ ಲಿಂಗಾಯತ ಸಮಾವೇಶದ ಮುಂಚೂಣಿಯಲ್ಲಿದ್ದಂಥವ್ರು. ಈ ವಿಚಾರವಾಗಿ ನಿಮ್ಮ ಅಭಿಪ್ರಾಯವನ್ನ, ನಿಮ್ಮ ನಿಲುವನ್ನ ಸಾಕಷ್ಟು ಸಾರಿ ಹೇಳಿದ್ದೀರಿ. ಈಗ ಮತ್ತೆ ಈ ವಿಚಾರಗಳು ಚರ್ಚೆಗೆ ಬಂದು ನಿಮ್ಮ ಮಂತ್ರಿ ಮಂಡಲದಲ್ಲೇ ಒಂದು ರೀತಿ ದ್ವಂದ್ವ ನೀತು. ಇದನ್ನು ಯಾವ ರೀತಿ ನೋಡ್ತೀರಿ? ಯಾಕೆ ಈ ರೀತಿಯ ಗೊಂದಲ? ನೋಡಿ, ಯಾವುದೇ ದ್ವಂದ್ವ ಇಲ್ಲ. ನಾವೆಲ್ಲ ಸಾಮಾಜಿಕ ನ್ಯಾಯದ ಪರವಾಗಿದ್ದೇವೆ. ಹೀಗಾಗಿ ಜಾತಿ ಗಣತಿ 90% ಬಹಳ ಸುಸೂತ್ರವಾಗಿ ಮುಗಿದಿದೆ. ನಾ ಪರ್ಟಿಕ್ಯುಲರ್ ಆಗಿ ವೀರಶೈವ ಲಿಂಗಾಯತ ಕೇಳ್ತೀನಿ. ಈಗ ವೀರಶೈವ ಲಿಂಗಾಯತರು ಇವತ್ತು ನಮ್ಮ ಸಮುದಾಯನೇ 12ನೇ ಶತಮಾನದಲ್ಲಿ ಸಾಮಾಜಿಕ ನ್ಯಾಯ ಪ್ರತಿಪಾದನೆ ಮಾಡಿದಂಥದ್ದು ವಿಶ್ವಗುರು ಬಸವಣ್ಣನವರು. ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅಂತ ಹೇಳಿ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿದ ಬಸವಾದಿ ಶರಣರು ಅನ್ನುವಂಥ ಒಂದು ವಿಚಾರವನ್ನು ಇಟ್ಟುಕೊಂಡು ಇವತ್ತೇನು ಅನುಭವ ಮಂಟಪ ನಿರ್ಮಾಣ ಮಾಡ್ತಾ ಇದ್ದೀವಿ ನಾವು ಬಸವ ಕಲ್ಯಾಣದಲ್ಲಿ. ಇದು ಮೊದಲನೇ ಸಂಸತ್ತು ಇಡೀ ಜಗತ್ತಿಗೆ ಅಂತ ಹೇಳ್ತೀವಿ. ಪ್ರಜಾಪ್ರಭುತ್ವಕ್ಕೆ ಒಂದು ಪರಿಕಲ್ಪನೆ, ಒಂದು ಬುನಾದಿ ಕೊಟ್ಟಂತ ಈ ಒಂದು ಅನುಭವ ಮಂಟಪ. ಹೀಗಾಗಿ ನಾವೆಲ್ಲ ಇವತ್ತು ಸಮಾಜದಲ್ಲಿರುವಂಥ ಕಟ್ಟ ಕಡೆ ವ್ಯಕ್ತಿಗೂ ನ್ಯಾಯ ಸಿಗಬೇಕು, ಅಂದ್ರೆ ಮಾತ್ರ ಪ್ರಜಾಪ್ರಭುತ್ವ ಯಶಸ್ವಿ ಆಗ್ತದೆ ಅನ್ನುವಂಥ ರೀತಿಯಲ್ಲಿ ಇದ್ದೇವೆ ಮಾಡುವಂಥದ್ದು. ಈಗ ಸರ್ಕಾರದಲ್ಲಿ ಇರೋರಿಗೆ ಗೊಂದಲ ಆದ್ರೆ ಜನರಿಗೆ ಹೆಂಗ್ ಅಡ್ರೆಸ್? ಯಾವುದೇ ಗೊಂದಲ ಇಲ್ಲ ಈ ವಿಚಾರ. ಈಗ ನಾನು ನೇರವಾಗಿ ವಿಚಾರಕ್ಕೆ ಬರ್ತೀನಿ ಸರ್. ನೀವು ವೀರಶೈವ ಲಿಂಗಾಯತ ಒಂದೇ ಅಂತ ಹೇಳ್ತೀರಿ, ಲಿಂಗಾಯತ ಸಪರೇಟ್ ಅಂತ ಇನ್ನೊಬ್ರು ಹೇಳ್ತಾರೆ. ನಿಮ್ಮ ಸಚಿವರಲ್ಲಿಯೇ ಭಿನ್ನಾಭಿಪ್ರಾಯಗಳು. ಇದನ್ನ ಜನರು, ಎಸ್ಪೆಷಲಿ ಆ ಸಮುದಾಯದವ್ರು ಹೇಗೆ ತಗೋಬೇಕು ಅನ್ನೋದೇ ಗೊಂದಲ. ನೋಡಿ, ಯಾವುದು ಭಿನ್ನಾಭಿಪ್ರಾಯ ಇಲ್ಲ. ಇವತ್ತು ನಾವೆಲ್ಲ ಒಂದೇ ಅನ್ನುವಂಥದ್ದು. ಯಾರು ಏನೇ ಹೇಳಿದ್ರು, ಜಗತ್ತಿನ ಯಾವ ಶಕ್ತಿನೂ ಇವತ್ತು
ಲಿಂಗಾಯತರಿರ್ಬೋದು ವೀರಶೈವರಿರ್ಬೋದು ಅವರಿಗೆ ಬೇರ್ಪಡಿಸಲಿಕ್ಕೆ ಸಾಧ್ಯನೇ ಇಲ್ಲ. ಯಾರ್ಯಾರು ಇದು ನಾನು ಮೊದಲು ಹೇಳಿದ್ದೇನೆ, ಇವತ್ತು ಪ್ರತಿಪಾದನೆ ಮಾಡ್ತೇನೆ. ಪ್ರಪ್ರಥಮ ಬಾರಿಗೆ ವೀರಶೈವ ಮಹಾಸಭೆ ವತಿಯಿಂದಲೇ 40ರ ದಶಕದಿಂದಲೂ 1940ರಿಂದಲೂ ಇವತ್ತು ವೀರಶೈವ ಲಿಂಗಾಯತಕ್ಕೆ ತನ್ನದೇ ಆದಂಥ ಒಂದು ರೀತಿಯಲ್ಲಿ ಪ್ರತ್ಯೇಕ ಧರ್ಮದ ಅಂದರೆ ಇವತ್ತು ಏನು ಯಾವ ರೀತಿಯಲ್ಲಿ ಅವರು ಜನಗಣತಿ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಬೇರೆ ಕಾಲಂ ಕೊಡಬೇಕು ಅಂತೇಳಿ ಮನವಿಯನ್ನು ಸಲ್ಲಿಸಲಾಗಿತ್ತು. 2000 ಇಸ್ವಿಯಲ್ಲೂ ಸಲ್ಲಿಸಲಾಗಿತ್ತು, 2011ರಲ್ಲಿ ಸಲ್ಲಿಸಲಾಗಿತ್ತು, 2010-13ರಲ್ಲಿ ಎಲ್ಲ ಪಕ್ಷದ ಶಾಸಕರು ಎಲ್ಲರೂ ಸೇರಿ ಒಮ್ಮತದಿಂದ ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸಲಾಗಿತ್ತು, ಮೊದಲು ಮಾಡಿದ್ದು. ಅದಾದ್ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಕೇಳಬೇಕು, ಆ ರೀತಿ ಕೇಳಿದ್ರೆ ಮಾತ್ರ ಇವತ್ತು ನಮಗೆ ಮಾನ್ಯತೆ ಸಿಗಬಹುದು ಅನ್ನುವಂಥದ್ದು ಕೆಲವರ ಅಭಿಪ್ರಾಯವಾಗಿತ್ತು. ಅದು ನಮ್ಮ ಹಂತದಲ್ಲಿ ಅದು ಮುಂದುವರೆದುಕೊಂಡು ಹೋಗ್ತಾ ಇದೆ. ಹೀಗಾಗಿ ನಾನು ಅದಕ್ಕೆ ಒಂದು ಸಲಹೆಯನ್ನು ಕೊಟ್ಟಿದ್ದೇನೆ. ಇವತ್ತು ಬಸವಣ್ಣ ಹೇಳಿದ್ದು ಇವನಾರವೆನ್ನಿಸಿದರಿಯ ಇವ ನಮ್ಮ ಮನೆ ಮಗನೆನಿಸಯ್ಯ ಅಂತ ಹೇಳಿದ್ದಂಥದ್ದು. ನಾವೆಲ್ಲರೂ ಒಂದೇ ಅನ್ನುವಂಥದ್ದು ಬಸವಣ್ಣವರ ತತ್ವ ಸಿದ್ಧಾಂತಗಳು ಇಡೀ ಬರೀ ಒಂದು ಜಾತಿ, ಒಂದು ಸಮುದಾಯ, ಒಂದು ಪಂಥಕ್ಕೆ ಮಾತ್ರ ಸೀಮಿತವಾಗಲಿಕ್ಕೆ ಸಾಧ್ಯ ಇಲ್ಲ. 850 ಕೋಟಿ ಜನಸಂಖ್ಯೆ ಇದೆ ಈ ಜಗತ್ತಿಂದು. ಎಲ್ಲರಿಗೂ ಸಮಾನತೆ ಕೊಟ್ಟಂತ ಈ ಒಂದು ಬಸವ ತತ್ವ. ಹೀಗಾಗಿ ಅವರಿಗೆ ಸೀಮಿತ ಮಾಡುವಂಥದ್ದು ಬೇಡ, ನಾವೆಲ್ಲರೂ ಒಂದೇ ಅನ್ನುವಂಥ ಒಂದು ರೀತಿಯಲ್ಲಿ ನಮ್ಮ ಇವತ್ತು ರೀತಿಯಲ್ಲಿ ಏನು ಈ ಸಮುದಾಯ ಯಾವತ್ತಿಗೂ ಒಂದಾನೊಂದು ಕಾಲದಲ್ಲಿ ಅಷ್ಟೇ ಅಲ್ಲ, ಇವತ್ತಿಗೂ ಸಹಿತ ಎಲ್ಲ ಜಾತಿ, ಎಲ್ಲ ಭಾಷೆ, ಎಲ್ಲ ಧರ್ಮೀಯ ಜನರಿಗೆ ನಮ್ಮ ಮಠಮಾನ್ಯಗಳು, ಸಂಘ ಸಂಸ್ಥೆಗಳು ಅವರಿಗೆ ಆಶ್ರಯ ಕೊಟ್ಟು, ಅನ್ನ ಕೊಟ್ಟು, ಅವರಿಗೆ ಸಂಸ್ಕಾರ ಕೊಟ್ಟು, ಅವ್ರಿಗೆಲ್ಲ ರೀತಿಯಲ್ಲಿ ಬೆಳೆಸಿದಂಥದ್ದು ನವಕರ್ನಾಟಕ ನವಭಾರತ ನಿರ್ಮಾಣ ಕಾರ್ಯದಲ್ಲಿ ಅವರ ಭಾಳ ದೊಡ್ಡ ಮಟ್ಟದ ಒಂದು ಕೊಡುಗೆ ಇದೆ ಅಂತೇಳಿ ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಾವೆಲ್ಲರೂ ಒಗ್ಗಟ್ಟಿನಿಂದ ಹೋದರೆ ಇತರರನ್ನು, ಯಾರು ದುರ್ಬಲರಿದ್ದಾರೆ, ಹಿಂದುಳಿದವರಿದ್ದಾರೆ, ಅವರೆಲ್ಲರಿಗೆ ತನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗುವಂಥ ಒಂದು ಶಕ್ತಿ ಈ ಸಮುದಾಯಕ್ಕೆ ಇದೆ. ಅದಕ್ಕೆ ಒಗ್ಗಟ್ಟಿನಲ್ಲಿ ಶಕ್ತಿ ಇದೆ. ಇವತ್ತು ಬಿಗಟ್ಟಿನಲ್ಲಿ ದುರ್ಬಲತೆ ಇದೆ. ಒಗ್ಗಟ್ಟಾಗಿ ಸಾಗೋಣ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಕಾರ್ಯಕ್ರಮದ ಕೊನೆ ಭಾಗದಲ್ಲಿದ್ದೀವಿ ಖಂಡ್ರೆ ಅವರೇ. ಕೊನೆ ಪ್ರಶ್ನೆ ಕೇಳಿ ಮುಗಿಸ್ತೀನಿ. ನಿಮ್ಮ ತಂದೆಯವರು ಸಾರ್ವಜನಿಕ ಜೀವನದಲ್ಲಿದ್ದಂಥವ್ರು, ಭೀಮಣ್ಣ ಖಂಡ್ರೆ ಅವರು. ನೀವೀಗ ಸಾರ್ವಜನಿಕ ಜೀವನದಲ್ಲಿದ್ದೀರಿ. ನಿಮ್ಮ ಮಗ ಕೂಡ ಈಗಾಗಲೇ ಎಂಟ್ರಿ ಕೊಟ್ಟಿದ್ದಾರೆ, ನಿರೀಕ್ಷೆಗೂ ಮೀರಿ ಒಳ್ಳೆ ಪಟು ಆಗ್ತಿದ್ದಾರೆ. ಏನೇನು ನಿರೀಕ್ಷೆ ಮಾಡ್ತಾ ಇದ್ದೀರಿ ಸಾಗರ್ ಅವರಿಂದ? ನೋಡಿ, ನಮ್ಮ ತಂದೆಯವರು ಸ್ವಾತಂತ್ರ್ಯ ಹೋರಾಟಗಾರರು. ಈಗ 102 ವರ್ಷ ವಯಸ್ಸಿದೆ ಅವರಿಗೆ. ನಾನು ಇಂಜಿನಿಯರಿಂಗ್ ಪದವಿ ಮುಗಿದ ಮೇಲೆ ಕಾಂಗ್ರೆಸ್ ಪಕ್ಷದ ಒಂದು ತತ್ವ ಸಿದ್ಧಾಂತವನ್ನು ಒಪ್ಪಿಕೊಂಡು ಇವತ್ತೊಂದು ಒಳ್ಳೆ ರಾಜಕೀಯ ಅಂದರೆ ಸಮಾಜ ಸೇವೆ ಅಂತೇಳಿ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಬಂದಿದ್ದೇವೆ. ಹೌದು, ಇವತ್ತು ಕಲುಷಿತವಾದಂಥ ಒಂದು ವಾತಾವರಣ ಇದೆ. ಅದರಲ್ಲೂ ವ್ಯವಸ್ಥೆಯಲ್ಲಿ ಇದ್ದುಕೊಂಡು ಎಷ್ಟು ಒಳ್ಳೆಯದು ಕೆಲಸ ನಾವು ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನು ಮಾಡಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ. ನನ್ನ ಮಗ ಈಗ 26 ವರ್ಷದಲ್ಲಿ 26ನೇ ವಯಸ್ಸಿನಾಗೆ ಅನಿವಾರ್ಯವಾಗಿ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡ್ದ. ಸಾಗರ್ ಇಲ್ಲೇ ಬೆಂಗಳೂರಿನಲ್ಲಿ ವಿದ್ಯಾಭ್ಯಾಸ ಮಾಡಿ ವಕೀಲನಾಗಿ ಕ್ಷೇತ್ರಕ್ಕೆ ಬಂದಿದ್ದ. ಈಗ ಅವರು ಅವರದೇ ಆದಂಥ ರೀತಿಯಲ್ಲಿ ಒಂದು ದೂರದರ್ಶಿತ್ವ ಇಟ್ಕೊಂಡು, ಮುಂದಾಲೋಚನೆ ಇಟ್ಕೊಂಡು ಸಮಾಜದಲ್ಲಿ, ರಾಜ್ಯದಲ್ಲಿ, ದೇಶದಲ್ಲಿ ಸಮಾಜ ಬಲಾಢ್ಯವಾಗಿ ಮಾಡಬೇಕು ಅನ್ನುವಂಥ ಒಂದು ಘನ ಉದ್ದೇಶದಿಂದ ಬಂದಿದ್ದಾಗಿದೆ. ಈಗ ಜನ ನೋಡಿ, ಈಗ ನನ್ನ ಸುಪುತ್ರ ಅವರು ಇವರು ಅಂತಲ್ಲ, ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಹಕ್ಕಿದೆ. ಜನ ಬೆಂಬಲ ಬೇಕು, ಸೇವೆ ಮಾಡಬೇಕು. ಜನರ ಮನ್ನಣೆ ಸಿಕ್ಕರೆ ಮಾತ್ರ ರಾಜಕೀಯದಲ್ಲಿ ನಾವು ಮುಂದುವರಲಿಕ್ಕೆ ಸಾಧ್ಯ ಆಗ್ತದೆ. ಆ ದೃಷ್ಟಿಯಿಂದ ಇವತ್ತು ನಾನು ಅರಣ್ಯ ಸಚಿವನಾಗಿ, ಪರಿಸರ ಸಚಿವನಾಗಿ, ಅರಣ್ಯ ಉಳಿಸ್ಲಿಕ್ಕೆ, ಪರಿಸರ ಉಳಿಸ್ಲಿಕ್ಕೆ, ಈ ಭಾಗದಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ, ನಮ್ಮ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಹಿಂದುಳಿದಂಥ ಬೀದರ್ ಜಿಲ್ಲೆ ಹಿಂದುಳಿರುವಿಕೆ ಪಟ್ಟಿಯನ್ನು ತೆಗೆದುಹಾಕಿ ಅದಕ್ಕೆ ಒಂದು ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಸೇವೆ ಮಾಡ್ತಾ ಇದ್ದಾವೆ. ನಿರೀಕ್ಷೆ ಇದೆ, ನನ್ನ ಮಗನೂ ಸಹಿತ ಈ ಬೀದರ್ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಒಂದು ಸಂಸದನಾಗಿ, ಉತ್ತಮ ಒಂದು ಸಂಸದೀಯ ಪಟುವಾಗಿ ನಮ್ಮ ಜಿಲ್ಲೆ, ಕಲ್ಯಾಣ ಕರ್ನಾಟಕ ರಾಜ್ಯ ಅಷ್ಟೇ ಇಲ್ಲ, ದೇಶದಲ್ಲಿ ಒಂದು ಛಾಪ್ ಮೂಡಿಸುವಂಥದ್ದು ಉತ್ತಮವಾದಂಥ ಕೆಲಸ ಮಾಡ್ತಾನೆ ಅನ್ನುವಂಥ ಒಂದು ಭರವಸೆ ಇದೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸಾಕಷ್ಟು ವಿಚಾರಗಳ ಬಗ್ಗೆ ಮುಕ್ತವಾಗಿ ನಮ್ಮ ಜೊತೆಗೆ ಮಾತಾಡ್ರಿ, ನಿಮ್ಮ ನಿರ್ಧಾರವನ್ನು ಹಂಚ್ಕೊಂಡ್ರಿ, ಅಭಿಪ್ರಾಯವನ್ನು ಹಂಚ್ಕೊಂಡ್ರಿ. ಥ್ಯಾಂಕ್ ಯು ವೆರಿ ಮಚ್. Co-powered by Canara Bank. Together we can. Beverage partner Campa Energy. Energia Blast Superfast. Payments partner Bheem. भारत का अपना पेमेंट्स ऐप, सबसे भरोसेमंद और सुरक्षित. सेशन पार्टनर श्री साई गोल्ड पैलेस. दीपावली मेगा ऑफर निम्म साई गोल्ड पैलेस नल्ली.